ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಟುಡೇ ಐ ಆಮ್ ಹಿಯರ್ ವಿತ್ ಒನ್ ಮೋರ್ ಬೇಸಿಕ್ ಕಾನ್ಸೆಪ್ಟ್ ದಾಟ್ಸ್ ವೆರಿ ನೆಸೆಸರಿ ಫಾರ್ ಯುವರ್ ಗ್ರೇಡ್ 10 ಆಸ್ ವೆಲ್ ಆಸ್ ಯುವರ್ ಗ್ರೇಡ್ 11. ಈ ಎರಡಕ್ಕಷ್ಟೇ ಅಲ್ಲ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ನೀಟ್ ಮತ್ತು KCETಗೂ ಕೂಡ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಬರುತ್ತೆ. ಆದರೆ ನಮಗೆ ಬೇಸಿಕ್ಕೇ ಗೊತ್ತಿಲ್ಲ ನಮಗೆ ವಾಟ್ ಆರ್ ಗ್ಲ್ಯಾಂಡ್ಸ್. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ and examples function ಅಷ್ಟನ್ನು ಕೂಡ ತಿಳ್ಕೊಳ್ಳೋಣ. and today's concept is about exocrine and endocrine glands present in our body. ಹ್ಯೂಮನ್ ಬಾಡಿಯಲ್ಲಿ ಯಾವ ಗ್ಲ್ಯಾಂಡ್ಸ್ ಇರುತ್ತೆ, ಎಷ್ಟು ಥರ ಇರುತ್ತೆ ಅಂತ ಹೇಳ್ಬಿಟ್ಟು. and today we are discussing about what are glands ಅಂತ ಹೇಳಿದ್ರೆ ಏನು, and second one exocrine and endocrine glands with examples and their functions. ಓಕೆನಾ? so the very first concept is here, glands ಅಂತ ಹೇಳಿದ್ರೆ ಏನು, what are glands? you know that, right? ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೇನು, ಇದರದು ನಿಮಗೆ ಸೆಲ್ಸ್ ಅಂತ ಹೇಳ್ಬೋದು ನಾವು ಇದನ್ನ. ಗ್ಲ್ಯಾಂಡ್ಸ್ ಆರ್ ದ ಸೆಲ್ಸ್, ಟಿಶ್ಯೂಸ್ ಆರ್ ಆರ್ಗನ್ಸ್ ಸೊ ವಿಚ್ ಆರ್ ಸ್ಪೆಷಲೈಸ್ ಟು ಸೆಕ್ರೀಟ್ ಸಮ್ ಕೆಮಿಕಲ್ಸ್. ಅದು ಕೆಮಿಕಲ್ಸ್ಗಳನ್ನ ಸೆಕ್ರೀಟ್ ಮಾಡುತ್ತೆ. ಸೊ ಐಮ್ ಜಸ್ಟ್ ರೈಟಿಂಗ್ ಹಿಯರ್, ಗ್ಲ್ಯಾಂಡ್ಸ್ ಆರ್ cells. They may be cells or organs, or you can say first tissue. Cells or tissues or organs. So who's specialized for the secretion? They specialized for what? They specialized for the secretion of chemicals. ಅವು ಕೆಮಿಕಲ್ಸ್ಗಳನ್ನ ಸೆಕ್ರೀಟ್ ಮಾಡುತ್ತೆ. ಓಕೆ, ದೀಸ್ ಕೆಮಿಕಲ್ಸ್ ಆರ್ ಕಾಲ್ಡ್, ಯಾವ ಥರ ಕೆಮಿಕಲ್ಸ್ಗಳಿರ್ಬೋದು? Actually, there are two different types of glands present in our body. I will explain that in the upcoming slide. They secrete different types of chemicals. So they are called, now the ಎರಡು ಥರ ಹೇಳ್ತೀವಿ. They are called, first one is enzymes. They are called enzymes. And second one is hormones. Hormones are of different types. ಹಾರ್ಮೋನ್ಸ್ಗಳಲ್ಲಿ ಬೇಕಾದಷ್ಟು ಥರ ಟೈಪ್ಸ್ಗಳಿರುತ್ತೆ. ನೀವು ಕ್ಲಾಸ್ 11 ಕಂಪ್ಲೀಟ್ ಆಗಿ ತಿಳ್ಕೊಳ್ತೀರಾ. ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಎಂಜೈಮ್ಸ್, ಸೊ enzymes are basically made up of proteins. All enzymes of proteins, ಎಲ್ಲವೂ ಕೂಡ ಪ್ರೋಟೀನ್ಸ್ಗಳಿಂದನೇ ಆಗಿರುತ್ತೆ. ಬಟ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಹಾರ್ಮೋನ್ಸ್, ದೇ ಆರ್ ನಾಟ್ ಓನ್ಲಿ ಪ್ರೋಟೀನ್ಸ್. ಅವು ಪ್ರೋಟೀನ್ಸ್ಗಳೇ ಆಗಬೇಕು ಅಂತ ಏನಿಲ್ಲ. ಸೊ ಬೇರೆ ಬೇರೆ ಕಾಂಪೊನೆಂಟ್ಸ್ಗಳಿಂದನೂ ಕೂಡ ಹಾಗಿರುತ್ತೆ. ಓಕೆ, ಸೊ ಹಾಗಾಗಿ ದೀಸ್ ಆರ್ ದ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದ ಗ್ಲ್ಯಾಂಡ್ಸ್. ಇದು ಗ್ಲ್ಯಾಂಡ್ಸ್ ಇಂದ ಸೆಕ್ರೀಟ್ ಆಗೋದು. ಸೊ ಎಂಜೈಮ್ಸ್ ಮತ್ತೆ ಹಾರ್ಮೋನ್ಸ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಎರಡು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಅದಕ್ಕಿಂತ ಜಾಸ್ತಿನೂ ಕೊಡೋಣ, ನೋ ಪ್ರಾಬ್ಲಮ್. ಓಕೆ, ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಗ್ಲ್ಯಾಂಡ್ಸ್? ಸೊ ಸಿಂಪಲ್ ಎಕ್ಸಾಂಪಲ್ ಈಸ್ ಸಲೈವರಿ ಗ್ಲ್ಯಾಂಡ್. ಕೇಳಿರ್ತೀರಲ್ವಾ ಸಲೈವರಿ ಗ್ಲ್ಯಾಂಡ್? ಸೊ ಯು ಕ್ಯಾನ್ ಸೇ ಗ್ಲ್ಯಾಂಡ್ಸ್. ದೇರ್ ಆರ್ 3 pairs ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ಅವರ್ ಬಕಲ್ ಕ್ಯಾವಿಟಿ. ನಮ್ಮ ಬಕಲ್ ಕ್ಯಾವಿಟಿಯಲ್ಲಿ 3 pairs ಆಫ್ ಸಲೈವರಿ ಗ್ಲ್ಯಾಂಡ್ಸ್ಗಳಿದೆ. ಪ್ಯಾರೋಟಿಡ್ ಗ್ಲ್ಯಾಂಡ್ಸ್, ಸಬ್ಮ್ಯಾಂಡಿಬ್ಯುಲರ್ ಗ್ಲ್ಯಾಂಡ್ಸ್, ಸಬ್ಲಿಂಗ್ಯುವಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು 3 pairs ಇದೆ. Their main function is to produce the chemical called saliva. That saliva contains an enzyme. ಅದರಲ್ಲಿ ಎಂಜೈಮ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಲ್ಫಾ ಅಮೈಲೇಸ್ ಆ ಟೈಲಿನ್ ಅಂತ ಹೇಳ್ತೀವಿ. ಅಮೈಲೇಸ್ ಅನ್ನೋ ಎಂಜೈಮ್ ಇರುತ್ತೆ. ಸೊ ದೇ ಆರ್ ಬಯೋಕೆಟಲಿಸ್ಟ್. ಅವುಗಳಿಗೆ ನಾವು ಬಯೋಕೆಟಲಿಸ್ಟ್ ಅಂತ ಹೇಳ್ತೀವಿ. ಬಿಕಾಸ್ ದೇ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್. ಅದು ಇನ್ಕ್ರೀಸ್ ಮಾಡುತ್ತೆ ನನ್ನ ರಿಯಾಕ್ಷನ್ ಅನ್ನ. ದೇ ಹೆಲ್ಪ್ಸ್ ಟು ಬ್ರೇಕ್ ಡೌನ್ ದ ಫುಡ್ ಪಾರ್ಟಿಕಲ್ಸ್. ಫುಡ್ ಅನ್ನು ಬ್ರೇಕ್ ಡೌನ್ ಮಾಡುತ್ತೆ, ಸಿಂಪ್ಲರ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಲಾಕ್ ಅಂಡ್ ಕೀ ಮಾಡೆಲ್ ಅನ್ನು ನೀವು ಹೈಯರ್ ಕ್ಲಾಸಲ್ಲಿ ತಿಳ್ಕೊಳ್ತೀರಾ. ಸೊ ಹೇಗೆ ಎಂಜೈಮ್ಸ್ಗಳು ಸಬ್ಸ್ಟೆನ್ಸ್ಗಳನ್ನು ಸೊ ಬಾಂಡ್ ಮಾಡಿ ಬ್ರೇಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸಲೈವರಿ ಗ್ಲ್ಯಾಂಡ್ಸ್ ಒಂದು ಎಕ್ಸಾಂಪಲ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ದ ಪ್ಯಾಂಕ್ರಿಯಾಸ್. ಓಕೆ, ಸೊ ಫ್ಯೂ ಸಿಂಪಲ್ ಎಕ್ಸಾಂಪಲ್ಸ್ ಐ ಆಮ್ ಗಿವಿಂಗ್. ಪ್ಯಾಂಕ್ರಿಯಾಸ್, ಇಟ್ಸ್ ಆಲ್ಸೋ ಎ ಕೈಂಡ್ ಆಫ್ ಗ್ಲ್ಯಾಂಡ್. ಇದು ಕೂಡ ಒಂದು ಗ್ಲ್ಯಾಂಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಸ್ವೆಟ್ ಗ್ಲ್ಯಾಂಡ್, ಕೇಳಿರ್ತೀರಾ ಸ್ವೆಟ್ ಗ್ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ದೇ ಆರ್ ಪ್ರೆಸೆಂಟ್ ಇನ್ ಅವರ್ ಸ್ಕಿನ್ ಅಲ್ಲಿ ಇರುತ್ತೆ. ದೇ ಆರ್ ಜಸ್ಟ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ದೇ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಸಮ್ ಕೈಂಡ್ ಆಫ್ ಅ ಲಿಕ್ವಿಡ್. ಸೆಕ್ರೀಟ್ ಮಾಡುತ್ತೆ ಅದು ಏನನ್ನ. ಸೊ ದೇ ಆರ್ ಸೆಕ್ರೀಟಿಂಗ್ ದ ಸ್ವೆಟ್. ದೇ ಆರ್ ಎಲಿಮಿನೇಟಿಂಗ್ ದ ವೇಸ್ಟ್ ಪಾರ್ಟಿಕಲ್. ಎಲಿಮಿನೇಟ್ ಮಾಡ್ತಾ ಇದೆ. ದಟ್ ಇಸ್ ರೆಗ್ಯುಲೇಟಿಂಗ್ ದ ಬಾಡಿ ಟೆಂಪರೇಚರ್ ಜಸ್ಟ್ ಬೈ ಎಲಿಮಿನೇಟಿಂಗ್ ದ ಮಿನರಲ್ಸ್. ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡ್ತಾ ಇದೆ. ಸೊ ಹಾಗಾಗಿ ಸ್ವೆಟ್ ಗ್ಲ್ಯಾಂಡ್ಸ್ ಹೇಳ್ಬೋದು. ಆ್ಯಂಡ್ ಆಲ್ಸೋ ಮೆಮರಿ ಗ್ಲ್ಯಾಂಡ್ಸ್. ಸೊ ದಟ್ಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಫೀಮೇಲ್ ಅಂತ ಅಲ್ಲ, ಎಲ್ಲ ಥರದ ಮ್ಯಾಮಲ್ಸ್ಗಳಲ್ಲೂ ಕೂಡ ಮೆಮರಿ ಗ್ಲ್ಯಾಂಡ್ಸ್ಗಳಿರುತ್ತೆ. ಓಕೆ, ಸೊ ದೀಸ್ ಮೆಮರಿ ಗ್ಲ್ಯಾಂಡ್ಸ್ ಹೆಲ್ಪ್ಸ್ ಟು ಫೀಡ್ ದ ಯಂಗ್ ಒನ್. ಓಕೆ, ಯಂಗ್ ಒನ್ ಅನ್ನು ಫೀಡ್ ಮಾಡೋದಕ್ಕಿರೋದು.
ಸೊ ಹಾಗಾಗಿ ಮೆಮರಿ ಗ್ಲ್ಯಾಂಡ್ಸ್ ಆಲ್ಸೋ ಕೈಂಡ್ ಆಫ್ ಗ್ಲ್ಯಾಂಡ್ಸ್, ದೇ ಆರ್ ಸೆಕ್ರೀಟಿಂಗ್ ದ ಮಿಲ್ಕ್. ಸಿ ದೇರ್ ಸಬ್ಸ್ಟೆನ್ಸ್, ದೇ ಆರ್ ಸೆಕ್ರೀಟಿಂಗ್ ದ ಸಬ್ಸ್ಟೆನ್ಸ್. ಸೊ ಇವಾಗ ಕಾಮನ್ ಆಗಿ ನಿಮಗೆ ಗ್ಲ್ಯಾಂಡ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಗ್ಲ್ಯಾಂಡ್ಸ್ ಆರ್ ದ ಸೆಲ್ಸ್ or tissues or organs, so who's specialized for the secretion. ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. who's specialized for the secretion of chemicals. ಕೆಮಿಕಲ್ಸ್ ಅನ್ನು ಸೆಕ್ರೀಟ್ ಮಾಡುತ್ತೆ. ಓಕೆ, ಅದು ಸಬ್ಸ್ಟೆನ್ಸ್ ಆಗಿರ್ಬೋದು, ಸಲೈವಾ ಆರ್ ಯು ಕ್ಯಾನ್ ಸೇ ದ ಮಿಲ್ಕ್, ಎವ್ರಿಥಿಂಗ್, ಆ್ಯಂಡ್ ಆಲ್ಸೋ ಸ್ವೆಟ್. ಸೊ ಅದರಲ್ಲಿ ಎರಡು ಥರ ಸಬ್ಸ್ಟೆನ್ಸ್ಗಳನ್ನ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ, ಕೆಮಿಕಲ್ಸ್ಗಳನ್ನು ವಿಚ್ ಆರ್ ಸೆಕ್ರೇಟೆಡ್ ಬೈ ದ ಗ್ಲ್ಯಾಂಡ್ಸ್, ಎನ್ಸೈಮ್ಸ್ ಆ್ಯಂಡ್ ಹಾರ್ಮೋನ್ಸ್. ಹಾರ್ಮೋನ್ಸ್ದು ಫಂಕ್ಷನ್ ತುಂಬ ವ್ಯಾಸ್ಟ್ ಆಗಿರುತ್ತೆ. ಓಕೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಅದರಲ್ಲಿ ಕೆಲವು ಎಕ್ಸಾಂಪಲ್ನ ಕೊಟ್ಟು ಯಾವ್ಯಾವ ಗ್ಲ್ಯಾಂಡ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು, ಯಾವ್ಯಾವುದು ಸಲೈವರಿ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್, ಸ್ವೆಟ್ ಗ್ಲ್ಯಾಂಡ್, ಮೆಮರಿ ಗ್ಲ್ಯಾಂಡ್. ಸೊ ಅದೇ ಥರ ನೀವು ಲಿವರನ್ನು ಕೂಡ ಹೇಳ್ಬೋದು, ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಅದರಿಂದ ಯಾವ ಥರ ಎಂಜೈಮ್ಸ್ಗಳು ಪ್ರೊಡ್ಯೂಸ್ ಆಗಲ್ಲ, ಬಟ್ ದಟ್ ಪ್ರೊಡ್ಯೂಸಸ್ ಅ ಕೈಂಡ್ ಆಫ್ ಅ ಕೆಮಿಕಲ್ ಕಾಲ್ಡ್ ಬೈಲ್. ಬೈಲ್ ಜ್ಯೂಸ್ ಅನ್ನು ಅದು ಸೆಕ್ರೀಟ್ ಮಾಡುತ್ತೆ. ಓಕೆ, ಗ್ಲ್ಯಾಂಡ್ಸ್ ಮೀನಿಂಗ್ ಗೊತ್ತಾಯಿತು. ಸೊ ನೌ ವಿ ನೀಡ್ ಟು ಟಾಕ್ ಅಬೌಟ್ ಎಕ್ಸೋಕ್ರೈನ್ ಅಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್. ಸೊ ವಾಟ್ಸ್ ದಟ್ ಮೀನ್? We are classifying the glands into two types. ನಾವು ಎರಡು ಥರ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಓಕೆ, ಗ್ಲ್ಯಾಂಡ್ಸ್ಗಳನ್ನು. ಸೊ ಫಸ್ಟ್ ಒನ್ ಈಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಆನ್ ವಾಟ್ ಬೇಸಿಸ್ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್? ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ? ಎಸ್, ವಿ ಆರ್ ಕ್ಲಾಸಿಫೈಯಿಂಗ್ ದ ಗ್ಲ್ಯಾಂಡ್ಸ್ ಬೇಸ್ಡ್ ಆನ್ ಪ್ರೆಸೆನ್ಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಡಕ್ಟ್. ಅದರಲ್ಲಿ ಡಕ್ಟ್ ಇದೆಯಾ ಇಲ್ವಾ ಅನ್ನೋ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ಆರ್ ದೇ ಪ್ರೊಡ್ಯೂಸಿಂಗ್ ಎನ್ಸೈಮ್ಸ್ ಆರ್ ಹಾರ್ಮೋನ್ಸ್ ಅನ್ನೋ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ಓಕೆ, ಫಸ್ಟ್ ಒನ್ ಎಕ್ಸೋಕ್ರೈನ್, ಎಕ್ಸೋ ಇನ್ ದ ಸೆನ್ಸ್ ಔಟರ್. ಸೊ ಹಿಯರ್ ದೇ ಆರ್ ಸೆಕ್ರೇಟಿಂಗ್ ದ ಕೆಮಿಕಲ್ಸ್ ಅಂಡ್ ರೀಚಿಂಗ್ ದ ಟಾರ್ಗೆಟ್ ಆರ್ಗನ್ ಥ್ರೂ ದ ಡಕ್ಟ್. ಓಕೆ, ಸೊ ದೇ ಆರ್ secreting the chemicals called enzyme. Those enzymes are reaching the target organ through the duct only. So ಹಾಗಾಗಿ ಇದನ್ನ ನಾವು ಡಕ್ಟ್ ಗ್ಲ್ಯಾಂಡ್ಸ್ ಅಂತ ಹೇಳ್ಬೋದು. ಡಕ್ಟ್ ಗ್ಲ್ಯಾಂಡ್ಸ್. ಸೊ ಇವಾಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಯಾವುದು? ಪ್ಯಾಂಕ್ರಿಯಾಸ್ ಅನ್ನು ತೆಗೆದುಕೊಳ್ಳೋಣ. ಸೊ ದಿಸ್ ಈಸ್ ದ ಡಿಯೋಡಿನಮ್. Okay, duodenum is the U-shaped structure present just below the stomach. ನಾವು ನೋಡಿರ್ತೀವಿ. And here is the pancreas. Okay, pancreas. Pancreas secreting pancreatic juice. ಇದು pancreatic juice ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. Okay, that juice contain many enzymes. ಅದರಲ್ಲಿ ಬೇಕಾದಷ್ಟು ಎಂಜೈಮ್ಸ್ಗಳಿರುತ್ತೆ. ಟ್ರಿಪ್ಸಿನ್ ಅಂತ ಕೇಳಿರ್ಬೋದು, ಅಮೈಲೇಸ್, ಲಿಪೇಸ್. ಅದನ್ನ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ಪ್ಯಾಂಕ್ರಿಯಾಟಿಕ್ ಲಿಪೇಸ್, ಮತ್ತೆ ಇನ್ನೊಂದು ಹೇಳಿದೆ ನಾನು ಟ್ರಿಪ್ಸಿನ್ ಅಂತ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ರೇಕ್ ಡೌನ್ ಆಫ್ ಫ್ಯಾಟ್, ಲಿಪಿಡ್ ಅಂಡ್ ದಟ್ ಈಸ್ ನಥಿಂಗ್ ಬಟ್ ಬೋತ್ ಆರ್ ಸೇಮ್. ಫ್ಯಾಟ್, ಪ್ರೋಟೀನ್ಸ್ ಅಂಡ್ ಆಲ್ಸೋ ಕಾರ್ಬೋಹೈಡ್ರೇಟ್ ಮೂರನ್ನು ಡೈಜೆಸ್ಟ್ ಮಾಡುತ್ತೆ. ಸೊ ದೇ ಆರ್ ಸೆಕ್ರೀಟಿಂಗ್ ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ and that pancreatic juice is reaching the target organ called duodenum. ಈ ಡಿಯೋಡಿನಮ್ ಅನ್ನ ರೀಚ್ ಮಾಡ್ತಾ ಇದೆ. ಡಿಯೋಡಿನಮ್, ಓಕೆ, ಥ್ರೂ ದ ಡಕ್ಟ್ ಮುಖಾಂತರನೇ ರೀಚ್ ಆಗುತ್ತೆ. such type of glands which are secreting the enzymes or chemicals reaching the target organ ಅಂತ ಹೇಳಿದ್ರೆ ಸೊ ವೇರ್ ದೇ ಆಕ್ಟ್ ಅಪಾನ್, ಎಲ್ಲಿ ಅದು ಆಕ್ಟ್ ಮಾಡುತ್ತೆ? ಡಿಯೋಡಿನಮ್ ಅಲ್ಲಿ, ಸ್ಮಾಲ್ ಇಂಟೆಸ್ಟೈನ್ ನಲ್ಲಿ. ದೇ ರೀಚಿಂಗ್ ದ ಟಾರ್ಗೆಟ್ ಆರ್ಗನ್ ಥ್ರೂ ದ ಡಕ್ಟ್, ಹೆನ್ಸ್ ದೇ ಆರ್ ಕಾಲ್ಡ್ ಡಕ್ಟ್ ಗ್ಲ್ಯಾಂಡ್. ಅಂಡ್ ದೇ ಆರ್ ಸೆಕ್ರೀಟಿಂಗ್ ದ ಕೆಮಿಕಲ್ಸ್ ಕಾಲ್ಡ್ ಎನ್ಸೈಮ್ಸ್. ಸೊ ಇದರಿಂದ ಸೆಕ್ರೀಟ್ ಆಗೋ ಕೆಮಿಕಲ್ಸ್ಗಳಿಗೆ ನಾವು ಎನ್ಸೈಮ್ಸ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಯಾವ್ಯಾವುದು? ಆಸ್ ಐ ಹ್ಯಾವ್ ಗಿವನ್, ದ ಫಸ್ಟ್ ಒನ್ ಈಸ್ ಪ್ಯಾಂಕ್ರಿಯಾಸ್. ಓಕೆ, ದೇ ಆರ್ ಸೆಕ್ರೀಟಿಂಗ್ ದ ಕೆಮಿಕಲ್ called pancreatic juice reaching the target organ through the duct. Next one is salivary glands. You know, 3 pairs of salivary glands, they are opens into the buccal cavity. Buccal cavity open ಆಗುತ್ತೆ through the many ducts. ಆ ಡಕ್ಟ್ಗಳಿಗೆ ನಾವು ಸ್ಟೆನ್ಸನ್ಸ್ ಡಕ್ಟ್ಸ್, ವಾರ್ಟನ್ಸ್ ಡಕ್ಟ್, ರಿವಿನಸ್ ಡಕ್ಟ್ ಅಂತ ಹೇಳ್ತೀವಿ. So that you will study in your higher classes. Okay, they are reaching the target organ. Okay, they are secreting the chemical called saliva and they are releasing that into the buccal cavity through the duct. Hence that is also a exocrine gland. So adu kuda ಒಂದು exocrine gland ಆಗಿರುತ್ತೆ. Next ಅದೇ ತರ mammary gland, as I said, mammary gland. See, mammary glands are specialized to secrete milk. ಇದು ಮಿಲ್ಕ್ ಅನ್ನು ಸೆಕ್ರೀಟ್ ಮಾಡುತ್ತೆ, ಹೌದಾ? So milk is secreted by the mammary alveoli present inside the mammary gland. ಅಲ್ಲಿ ಗ್ಲ್ಯಾಂಡ್ಯುಲಾರ್ ಟಿಶ್ಯೂ ಅಂತ ಇರುತ್ತೆ. ಸೊ ದೋಸ್ ಗ್ಲ್ಯಾಂಡ್ಯುಲಾರ್ ಟಿಶ್ಯೂಸ್ ಆರ್ ಮಾಡಿಫೈಡ್ ಇನ್ ಟು ಮೆಮರಿ ಆಲ್ವಿಯೋಲೈ. ದೇ ಸೆಕ್ರೀಟ್ಸ್ ದ ಮಿಲ್ಕ್ ಅಂಡ್ ದೇ ರೀಚಸ್ ದ ನಿಪಲ್ ಪಾರ್ಟ್
through many ducts. ಸೊ ಯಾವ ಡಕ್ಟ್ಗಳಿರುತ್ತೆ ಅದರಲ್ಲಿ? ಮೆಮರಿ ಡಕ್ಟ್ಸ್, ಮೆಮರಿ ಆಂಪ್ಯುಲಾ, ಲ್ಯಾಕ್ಟಿಫಾರಸ್ ಡಕ್ಟ್ಸ್. ಸೊ ಈ ಥರ 3 ಡಕ್ಟ್ಸ್ಗಳಿರುತ್ತೆ. ಸೊ ಥ್ರೂ ದ ಡಕ್ಟ್ ಓನ್ಲಿ ದಟ್ ಈಸ್ ರೀಚಿಂಗ್ ದ ಟಾರ್ಗೆಟ್ ಆರ್ಗನ್. ಓಕೆ, ಸೊ ಮೆಮರಿ ಗ್ಲ್ಯಾಂಡ್, ಸ್ವೆಟ್ ಗ್ಲ್ಯಾಂಡ್, ಆಸ್ ಐ ಸೆಡ್, ಸ್ವೆಟ್ ಗ್ಲ್ಯಾಂಡ್. ಯು ನೋ ಸ್ವೆಟ್ ಗ್ಲ್ಯಾಂಡ್, ದೇ ಆರ್ ಪ್ರೆಸೆಂಟ್ ಜಸ್ಟ್ ಬಿನೀತ್ ದ ಸ್ಕಿನ್. ಸ್ಕಿನ್ನಲ್ಲಿ ಎಂಬೆಡ್ ಆಗಿರುತ್ತೆ. ಓಕೆ, ಸ್ವೆಟ್ ಈಸ್ ರಿಲೀಸಿಂಗ್ ಔಟ್ ಥ್ರೂ ದ ಡಕ್ಟ್ ಓನ್ಲಿ. ಡಕ್ಟ್ ಮುಖಾಂತರನೇ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಎಕ್ಸೋಕ್ರೈನ್ ಆಗಿರುತ್ತೆ. ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಒನ್ಸ್ ಅಗೇನ್. So after completing the second explanation, endocrine gland ಅಂತ ಹೇಳಿದ್ರೇನು? These are commonly called ductless gland. Ductless gland means they do not possess any ducts, but they are secreting the chemicals, and those chemicals are reaching the target organ through the bloodstream. So now I am writing here chemicals which are secreted by the endocrine glands are commonly called ಹಾರ್ಮೋನ್ಸ್. ಹಾರ್ಮೋನ್ಸ್ ಅಂತ ಹೇಳ್ತೀವಿ. ದೇ ರೀಚ್ ದ ಟಾರ್ಗೆಟ್ ಆರ್ಗನ್. ದೇ ರೀಚ್ ದ ಟಾರ್ಗೆಟ್ ಆರ್ಗನ್. ಟಾರ್ಗೆಟ್ ಆರ್ಗನ್, ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್. ಟಾರ್ಗೆಟ್ ಆರ್ಗನ್ಸ್ ಥ್ರೂ ದ ವಾಟ್? ಯಾವ್ದ್ರ ಮುಖಾಂತರ ರೀಚ್ ಆಗುತ್ತೆ? ಡಕ್ಟ್ ಇಲ್ಲ ಇದರಲ್ಲಿ, ಬಟ್ ದೇ ಆರ್ ರೀಚಿಂಗ್ ದ ಟಾರ್ಗೆಟ್ ಆರ್ಗನ್ ಥ್ರೂ ಆರ್ಗನ್ಸ್ ಥ್ರೂ ದ ಬ್ಲಡ್ ಸ್ಟ್ರೀಮ್. ಥ್ರೂ ದ ಬ್ಲಡ್ ಮುಖಾಂತರ ಅದು ಹೋಗುತ್ತೆ. ದೇರ್ ಆರ್ ಮೆನಿ. There are about 7 to 8 we can list. For example, pituitary gland, thyroid gland, parathyroid gland, thymus gland, pineal gland, adrenal gland, islets of Langerhans, gonads like testis and ovaries. ಇದಿಷ್ಟು ಕೂಡ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು. ಯಾಕೆ ಆ ಥರ ಹೇಳ್ತೀವಿ? ದೇ ಆರ್ ರಿಚಿಂಗ್, ಐ ಮೀನ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಕೆಮಿಕಲ್ ಕಾಲ್ಡ್ ಹಾರ್ಮೋನ್ಸ್, ಬಟ್ ದೇರ್ ಆರ್ ನೋ ಡಕ್ಟ್ಸ್. Pituitary gland is here. They are controlling most of our bodily activities and most of the endocrine gland as well. Endocrine gland like a gonads, they are present here in the abdominal cavity or just outside the abdominal cavity. See there, the distance is nearly about more than 50 centimeter. ಅದಕ್ಕಿಂತ ಜಾಸ್ತಿ ಇರುತ್ತೆ. But they are reaching the organ and that is controlling the gonad. ಹೇಗೆ? Through the blood stream. Thyroid gland is present here. Parathyroid glands are present here. They are mainly responsible for metabolism of glucose, or you can say carbohydrate, protein, lipids, and also maintaining the calcium level in the blood. See, ಎಲ್ಲ ಬಾಡಿ ಪಾರ್ಟ್ಸ್ಗಳನ್ನ ರೀಚ್ ಆಗುತ್ತೆ ಥ್ರೂ ದ ಬ್ಲಡ್. ಸೊ ಹಾಗಾಗಿ ಅದನ್ನು ಡಕ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ತುಂಬ ಎಕ್ಸಾಂಪಲ್ ಇದೆ, ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಎಕ್ಸಾಂಪಲ್ನ ಕೊಡ್ತೀನಿ. ಸೊ ಇವಾಗ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಿದೆಯಲ್ವಾ? ಎಕ್ಸೋಕ್ರೈನ್ ಗ್ಲ್ಯಾಂಡ್ and endocrine gland. Exocrine glands are also called duct gland because they have duct. Okay, so the chemicals which are secreted by the exocrine gland, they reach the target organ through the duct only. The chemicals which are secreted by the exocrine glands are called enzymes. Few examples for the exocrine gland are called pancreas, salivary gland, mammary gland, and sweat gland. Examples I have given. Pancreas ಅನ್ನೋದು ಹೆಟೆರೋಕ್ರೈನ್ ಗ್ಲ್ಯಾಂಡ್ ಇದೆ ಆಕ್ಚುಲಿ. ಅಂದರೆ ಎಕ್ಸೋಕ್ರೈನ್ ಥರ ಎಂಡೋಕ್ರೈನ್ ಥರ ಎರಡು ಥರನೂ ಆ್ಯಕ್ಟ್ ಮಾಡುತ್ತೆ. ದ ಗ್ಲ್ಯಾಂಡ್ which acts as both an exocrine and endocrine gland are called heterocrine gland. Okay, so ಒಂದು ಪೋರ್ಷನ್ exocrine ತರ ಆಕ್ಟ್ ಮಾಡಿದ್ರೆ another portion, only 1% of the pancreas act as endocrine gland, that is called islets of Langerhans. Okay, so they are reaching the target organ called duodenum through the duct only. Endocrine ಗೆ ಬಂದಾಗ ductless gland, so their chemicals are called hormones. They are reaching the target organ through the bloodstream. There are no ducts ಇರೋದಿಲ್ಲ. ಓಕೆ, ಎಕ್ಸಾಂಪಲ್ಸ್ ಫಾರ್ ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿಗೆ ಎಕ್ಸಾಂಪಲ್ ನೋಡೋಣ ಇವಾಗ. ಇದನ್ನೇ ನೀವು ಕ್ಲಾಸ್ 10ನಲ್ಲಿ ಮತ್ತು 11ನಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ತೀರಾ. ಸೊ ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ 11ಗೆ? ಖಂಡಿತ ಇಲ್ಲ. ದಟ್ ಯು ಆರ್ ಸ್ಟಡಿಯಿಂಗ್ ದ ಸೇಮ್ ಇನ್ ಯುವರ್ ಕ್ಲಾಸ್ 12 ಆಸ್ ವೆಲ್, ಯಾವಾಗ ನೀಟ್ಗೆ ಪ್ರಿಪೇರ್ ಆಗುವಾಗ. ಓಕೆ, ಸೊ ದಾಟ್ಸ್ ವೈ ಲುಕ್ ಅಟ್ ಹಿಯರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಡಕ್ಲೆಸ್ ಗ್ಲ್ಯಾಂಡ್ಸ್ ವಿಚ್ ಆರ್ ಪ್ರೊಡ್ಯೂಸಿಂಗ್ ಹಾರ್ಮೋನ್ಸ್. ಇದು ಯಾವ ಹಾರ್ಮೋನ್ಸ್ ಅನ್ನು ಸೆಕ್ರೆಟ್ ಮಾಡುತ್ತೆ, ಏನು ಫಂಕ್ಷನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಈಗ. ಸೊ ಸಿಂಪ್ಲಿಫೈಡ್ ವರ್ಷನ್ನಲ್ಲಿ, ಓಕೆ, ಬೇಸಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ. ಸೊ ದ ವೆರಿ ಫಸ್ಟ್ ಒನ್ ಈಸ್ ದ ಪಿಟ್ಯೂಟರಿ ಗ್ಲ್ಯಾಂಡ್, ಆಲ್ಸೋ ನೋನ್ ಆಸ್ ಮಾಸ್ಟರ್ ಗ್ಲ್ಯಾಂಡ್. ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ವೈ? ಬಿಕಾಸ್ ಇಟ್ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. Our body systems, our bodily activities are controlled by two systems. One is nervous system, another one is endocrine system. So all the endocrine glands are controlling our body system. Okay, but
one more endocrine gland is controlling the other endocrine glands. ಬೇರೆ endocrine glands ಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದಕ್ಕೆ ಅದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಪಿಟ್ಯುಟರಿ ಗ್ಲ್ಯಾಂಡ್. ದೇ ಆರ್ ಸೆಕ್ರೆಟಿಂಗ್ ಮೆನಿ ಹಾರ್ಮೋನ್ಸ್. ಅದರಲ್ಲೂ ಕೂಡ 2 ಪಾರ್ಟ್ಗಳಿರುತ್ತೆ, ಆಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಪಿಟ್ಯುಟರಿ. ಅದರಲ್ಲೂ ಕೂಡ 3 ಸೆಗ್ಮೆಂಟ್ಗಳನ್ನ ನೀವು ನೋಡ್ತೀರಾ. ವಿ ಯೂಸ್ ಟು ಕಾಲ್ ಇಟ್ ಆಸ್ ವಾಟ್ ಈಸ್ ದಟ್, ಡಿಸ್ಟಾಲಿಸ್ ಅಂಡ್ ಆಲ್ಸೋ ನ್ಯೂರೋಹೈಪೋಫೈಸಿಸ್ ಅಂತೆಲ್ಲ ಹೇಳ್ತೀವಿ. ನೆಕ್ಸ್ಟ್ ತಿಳ್ಕೊಳ್ತೀರಾ ನೀವು. ಸೊ ಕಾಮನ್ ಆಗಿರೋ ಎಕ್ಸಾಂಪಲ್ಸ್ ನೋಡಿ. ಗ್ರೋತ್ ಹಾರ್ಮೋನ್ಸ್ ಕಾಮನ್ಲಿ ಕಾಲ್ಡ್ GH, ಗ್ರೋತ್ ಹಾರ್ಮೋನ್ಸ್. ಪ್ರೊಲ್ಯಾಕ್ಟಿನ್, ವ್ಯಾಸೋಪ್ರೆಸಿನ್, FSH, LH, MSH. ಸೊ ಏನಾಗಂತ ಹೇಳಿದ್ರೆ, ಸೊ ಇವಾಗ ಗ್ರೋತ್ ಹಾರ್ಮೋನ್ ದಟ್ ಇನ್ಕ್ರೀಸಸ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇನ್ ಅವರ್ ಬಾಡಿ. ಸೊ ನಮ್ಮ ಬಾಡಿಯಲ್ಲಿ ದಟ್ ರೆಗ್ಯುಲೇಟ್ಸ್ ದ ಫಿಸಿಕಲ್ ಅಂಡ್ ಮೆಂಟಲ್ ಗ್ರೋತ್. ಓಕೆ, ಯಾವಾಗ ಜಾಸ್ತಿ ಸೆಕ್ರೆಟ್ ಆಗುತ್ತೆ? ಪ್ರಿಯಾರ್ ಟು ದ ಪ್ಯೂಬರ್ಟಿ. ಅಂದರೆ ಪ್ಯೂಬರ್ಟಿ ಅಂದರೆ ನಿಮಗೆ ಗೊತ್ತು, ಇಟ್ ಇಸ್ ಎ ಫೇಸ್ ಆಫ್ ಅಡೋಲೆಸೆನ್ಸ್. So where boys and girls sexually attains the maturity. Attains the sexual maturity, you can say. Direct ಆಗಿ ಒಂದು ವರ್ಡ್ ಹೇಳ್ಬೋದು. So boys and girls, so they attain the sexual maturity. That phase is commonly called puberty. So ಆ ಟೈಮಲ್ಲಿ ಮೆಂಟಲ್ ಗ್ರೋತ್ ಮತ್ತು ಫಿಸಿಕಲ್ ಗ್ರೋತ್ಗೆ ಸಹಾಯ ಮಾಡುತ್ತೆ ಗ್ರೋತ್ ಹಾರ್ಮೋನ್ಸ್. ಕೆಲವು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ತೋರಿಸ್ತಿರ್ತಾರೆ ನಿಮಗೆ, ಹೌದಲ್ವಾ? ಕೆಲವು ಸಬ್ಸ್ಟೆನ್ಸ್ಗಳನ್ನ ತೋರಿಸಿ ಇದರಲ್ಲಿ ಗ್ರೋತ್ ಹಾರ್ಮೋನ್ ಇದೆ, ಹಾಲ್ಗೆ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಂತೆಲ್ಲ ಹೇಳ್ಬಿಟ್ಟು. ಸೊ ಆ ಥರ. ಪ್ರೊಲ್ಯಾಕ್ಟಿನ್, ಆಸ್ ದ ನೇಮ್ ಇಂಡಿಕೇಟಿಂಗ್ ಲ್ಯಾಕ್ಟಿನ್, ಮಿಲ್ಕ್. ಸೊ ದಟ್ ಹೆಲ್ಪ್ಸ್ ಟು ಸೆಕ್ರೀಟ್ಸ್ ದ ಮಿಲ್ಕ್ ಇನ್ ದ ಮೆಮರಿ ಗ್ಲ್ಯಾಂಡ್, ಸ್ಟಿಮ್ಯುಲೇಟ್ಸ್ ದ ಮೆಮರಿ ಗ್ಲ್ಯಾಂಡ್ ಟು ಸೆಕ್ರೀಟ್ ದ ಮಿಲ್ಕ್. ವ್ಯಾಸೋಪ್ರೆಸಿನ್, ಇದನ್ನ ಕಾಮನ್ ಆಗಿ ADH ಅಥವಾ ಆಂಟಿ ಡಯೂರಿಟಿಕ್ ಹಾರ್ಮೋನ್ ಅಂತ ಹೇಳ್ತಾರೆ. ದಟ್ ರೆಗ್ಯುಲೇಟ್ಸ್ ದ ಎಕ್ಸ್ಕ್ರೀಷನ್ ಆಫ್ ವಾಟರ್ ಫ್ರಮ್ ದ ಕಿಡ್ನೀಸ್. ಕಿಡ್ನಿಯನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ದೇರ್ ಬೈ ದಟ್ stimulates the reabsorption of the water from the kidney. Next, FSH, follicle stimulating hormone. LH and luteinizing hormone. Both are controlling over the different tissues or the other organs present in the gonads. And testis ಮತ್ತೆ ovaries ಗಳನ್ನ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸ್ಪರ್ಮೆಟೋಜೆನೆಸಿಸ್ ಮತ್ತೆ oogenesis ಅನ್ನ ಕಂಟ್ರೋಲ್ ಮಾಡುತ್ತೆ. ಇದಷ್ಟೇ ಅಲ್ಲ, ಇನ್ನು ಕೆಲವು ಹಾರ್ಮೋನ್ಸ್ಗಳಿದೆ. ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗೋದು, ದಟ್ ಈಸ್ ಕಾಲ್ಡ್ MSH, ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. Likewise, TSH, thyroid stimulating hormone. Thyroid gland thyroxine ಅನ್ನ ಸ್ಟಿಮ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, again pituitary gland has to send the information in the form of TSH. ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನು ಸೆಕ್ರೀಟ್ ಮಾಡಿ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಈ ಥರ ಇರುತ್ತೆ. ದಿಸ್ ಇಸ್ ಪಿಟ್ಯುಟರಿ ಗ್ಲ್ಯಾಂಡ್. ಎಲ್ಲ ಗ್ಲ್ಯಾಂಡ್ಗಳನ್ನು ಇಂಡೈರೆಕ್ಟ್ ಆಗಿ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಥೈರಾಯ್ಡ್ ಗ್ಲ್ಯಾಂಡ್. ಆಸ್ ಐ ಸೆಡ್, pituitary gland send the information to the thyroid gland by secreting the thyroid stimulating hormone. Then only that secretes thyroxine hormone. Thyroxine hormone ಅಂತ ಹೇಳಿದ್ರೆ T4 ಅಂತ ಕೂಡ ಹೇಳ್ತೀವಿ, ಟೆಟ್ರಾ ಅಯೋಡೋಥೈರೋನಿನ್ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ವೆರಿ ಎಸೆನ್ಷಿಯಲ್ ಬಿಕಾಸ್ ಇಟ್ಸ್ ಆಲ್ಸೋ ನೋನ್ ಆಸ್ ಪರ್ಸನಾಲಿಟಿ ಹಾರ್ಮೋನ್. ನಮ್ಮ ಬಾಡಿಯಲ್ಲಿ ಅಂದರೆ ನಮ್ಮ ಪರ್ಸನಾಲಿಟಿಯನ್ನು ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಇಂಡೈರೆಕ್ಟ್ಲಿ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ಅವರ್ ಬಾಡಿ. ಸೊ increases the body heat, promotes the mental and physical development as just like a GH. ಅದಕ್ಕೆ ಇದನ್ನ ಪರ್ಸನಾಲಿಟಿ ಹಾರ್ಮೋನ್ ಅಂತ ಹೇಳ್ತೀವಿ. Influences the rate of metabolism, especially the metabolism of carbohydrate, lipids and proteins. Next, parathyroid gland. Parathormone, PTH, parathyroid hormone ಅಂತ ಹೇಳ್ಬೋದು. So this function is, ಇದ್ರ ಮೇನ್ ಫಂಕ್ಷನ್ ಏನಂತ ಹೇಳಿದ್ರೆ, increases the amount of calcium in the blood as well as in the bone. ಅದಕ್ಕೋಸ್ಕರ ಇದನ್ನ ಹೈಪರ್ ಕ್ಯಾಲ್ಸಿಮಿಕ್ ಅಂತ ಕೂಡ ಹೇಳ್ತಾರೆ. ಹೈಪರ್ ಕ್ಯಾಲ್ಸಿಮಿಕ್ ಇವೆರಡೂ ಕೂಡ ಕ್ಯಾಲ್ಸಿಯಂ ಅಮೌಂಟ್ ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಪ್ಯಾಂಕ್ರಿಯಾಸ್. ಎಸ್ಪೆಷಲಿ ವಿ ಆರ್ ಟಾಕಿಂಗ್ ಅಬೌಟ್, ಇಲ್ಲಿ ಒಂದು ವರ್ಡ್ ಮಿಸ್ ಆಗಿದೆ, ಕಾಣಿಸ್ತಾ ಇಲ್ಲ ನಿಮಗೆ. ಅದನ್ನ ಕಾಮನ್ ಆಗಿ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ. ಲ್ಯಾಂಗರ್ ಹ್ಯಾಂಡ್ಸ್. ಸೊ ಏನಿದು ಹಾಗಿದ್ರೆ, ಇಟ್ ಇಸ್ ಎ ಪಾರ್ಟ್ ಆಫ್ ಪ್ಯಾಂಕ್ರಿಯಾಸ್. ಯಾವ ಪಾರ್ಟ್ ಆಗಿರುತ್ತೆ? ಎಂಡೋಕ್ರೈನ್ ಪಾರ್ಟ್ ಆಗಿರುತ್ತೆ. ದಟ್ ಸೆಕ್ರೀಟ್ಸ್ ಇನ್ಸುಲಿನ್ ಅಂಡ್ ಗ್ಲೂಕಾಗಾನ್. ಇನ್ಸುಲಿನ್ ಅಂಡ್ ಗ್ಲೂಕಾಗಾನ್ ಅನ್ನೋ 2 ಹಾರ್ಮೋನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನ್ಸುಲಿನ್ ಈಸ್ ಹೈಪೋಗ್ಲೈಸಿಮಿಕ್ ಬಿಕಾಸ್ ದೇ ಆರ್ ಕನ್ವರ್ಟಿಂಗ್ ದ ಗ್ಲೂಕೋಸ್ ಇಂಟು ಗ್ಲೈಕೋಜನ್. ಗ್ಲೂಕೋಸ್ನ ಕಡಿಮೆ ಮಾಡ್ತಾ ಇದೆ. ಸೊ ಗ್ಲೂಕಾಗಾನ್ ಇಸ್ ದ ಹೈಪರ್ಗ್ಲೈಸಿಮಿಕ್, ದಟ್ ಈಸ್ ಇನ್ಕ್ರೀಸಿಂಗ್ ದ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. ಓಕೆ, ಹಾಗಾಗಿ both hormones are secreted by the pancreas portion called islets of Langerhans. It's a kind of an endocrine gland, secretes insulin and glucagon that regulates the blood sugar level ಅಷ್ಟೇ ಹೇಳ್ಬೋದು, ಶುಗರ್ ಲೆವೆಲ್ ಇನ್ ದ ಬ್ಲಡ್ ಅಂತ ಹೇಳ್ಬೋದು. ಸೊ ಅದೇ ಥರ ಅಡ್ರಿನಲ್ ಗ್ಲ್ಯಾಂಡ್.
ಸೊ ಇದರಿಂದ ಮೇಯ್ನ್ ಆಗಿ 2 ಹಾರ್ಮೋನ್ಸ್ಗಳು ಸೆಕ್ರೆಟ್ ಆಗುತ್ತೆ. ಬೇಕಾದಷ್ಟು ಹಾರ್ಮೋನ್ಸ್ಗಳಿರುತ್ತೆ, ಅಡ್ರಿನಲ್ ಮೆಡ್ಯುಲಾ, ಅಡ್ರಿನಲ್ ಕಾರ್ಟೆಕ್ಸ್. ಅಡ್ರಿನಲ್ ಮೆಡ್ಯುಲಾದಲ್ಲಿ 2 ಹಾರ್ಮೋನ್ಸ್ಗಳು, ಅಡ್ರಿನಲಿನ್, ನಾರ್ ಅಡ್ರಿನಲಿನ್. ಅಥವಾ ಇದರ ಕಾರ್ಟಿಕಾಯ್ಡ್ಸ್ ಅಥವಾ ಕಾರ್ಟಿಸೋನ್ ಅಂತ ಹೇಳಿದ್ರೆ ಕಾರ್ಟೆಕ್ಸ್ ರೀಜನಿಂದ ಪ್ರೊಡ್ಯೂಸ್ ಆಗೋದು. ಸೊ ದೀಸ್ 2 ಹಾರ್ಮೋನ್ಸ್ ವಿ ನೀಡ್ ಟು ಟಾಕ್. ಓಕೆ, ಇವುಗಳಿಗೆ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳ್ತೀವಿ, ಬಿಕಾಸ್ ದೇ ಸೆಕ್ರೆಟ್ ಓನ್ಲಿ ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುಯೇಷನ್. ಯಾಕೆ ಅಂತ ಹೇಳಿದ್ರೆ ವಿ ನೀಡ್ ಟು ಫೇಸ್ ದಟ್. ಓಕೆ, ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುಯೇಷನ್ ಇನ್ ದ ಸೆನ್ಸ್, ಸೊ ಫಿಯರ್ ಕಂಡೀಷನ್ ಆರ್ ಫಿಯರ್ ಸಿಚುಯೇಷನ್, ಆಂಗರ್, ಆಂಗ್ಸೈಟಿ, ಎಮೋಷನಲ್ ಸ್ಟ್ರೆಸ್ ಕಂಡೀಷನ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅವರ್ ಹಾರ್ಟ್ ಬೀಟ್ ರೇಟ್, ರೆಸ್ಪಿರೇಷನ್ ರೇಟ್ ಆರ್ ಯು ಕ್ಯಾನ್ ಸೆ ಬ್ರೀದಿಂಗ್ ರೇಟ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್, ಜಾಸ್ತಿ ಆಗುತ್ತೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಟು ಸಪ್ಲೈ ದ ಬ್ಲಡ್ ಅಂಡ್ ಆಕ್ಸಿಜನ್ ಟು ಯುವರ್ ಡಿಫ್ರೆಂಟ್ ಆರ್ಗನ್ಸ್. ಸೊ ಹಾಗಾಗಿ ಇದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳ್ತೀವಿ. ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ರೇಟ್, ಇನ್ಕ್ರೀಸಸ್ ದ ಬ್ಲಡ್ ಪ್ರೆಷರ್. ಓಕೆ, ನೆಕ್ಸ್ಟ್ ಟೆಸ್ಟಿಸ್ ಅಂಡ್ ಓವೆರೀಸ್. ದೀಸ್ 2 ಆರ್ ಆಲ್ಸೋ ಕಾಲ್ಡ್ ಗೋನಾಡ್ಸ್. ಅಂದರೆ ಇದು ಟೆಸ್ಟಿಸ್ ಅನ್ನೋದು ಮೇಲ್ ಸೆಕ್ಸ್ ಆರ್ಗನ್ ಆಗಿರುತ್ತೆ, ಎಸ್ಪೆಷಲಿ ಪ್ರೈಮರಿ ಸೆಕ್ಸ್ ಆರ್ಗನ್ಸ್, ಆ್ಯಂಡ್ ಓವೆರೀಸ್ ಆರ್ ನಥಿಂಗ್ ಬಟ್ ಫೀಮೇಲ್ ಪ್ರೈಮರಿ ಸೆಕ್ಸ್ ಆರ್ಗನ್ಸ್. ಸೊ ಅವು ಕೂಡ ಹೆಟ್ರೋಕ್ರೈನ್ ಗ್ಲ್ಯಾಂಡ್ ಥರ ಆ್ಯಕ್ಟ್ ಮಾಡುತ್ತೆ. ಹೇಗೆ ಸರ್? ಬಿಕಾಸ್ ದೇ ಸೆಕ್ರೀಟ್ ಬೋತ್ ಹಾರ್ಮೋನ್ ಆಸ್ ವೆಲ್ ಆಸ್ ರಿಪ್ರೊಡಕ್ಟಿವ್ ಸೆಲ್ ಕಾಲ್ಡ್ ಸ್ಪರ್ಮ್ ಆ್ಯಂಡ್ ಓವಾ. ಸೊ ಇದು ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಸ್ಪರ್ಮ್ ಸೆಲ್ಸ್ಗಳನ್ನು. ಸೊ ಆ್ಯಂಡ್ ಓವೆರೀಸ್ ಆರ್ ಪ್ರೊಡ್ಯೂಸಿಂಗ್ ಓವಾ. ಸಿ, ದೀಸ್ ಆರ್ ದ ಸೆಲ್ಸ್. Likewise, they are also producing hormone called testosterone, androgen. Androgen ಅಂತ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು. So the most common androgen is called testosterone. They are mainly responsible for controlling over the masculine character in men. Likewise, estrogen and progesterone, they secreted by the ovaries, including the relaxin. So responsible for the appearance of a feminine characteristics in female. So ಇದಿಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು. ಸಿ, ಸಿಂಪಲ್ ಇದೆಯಲ್ವಾ? ನಾನೇನು ಹೇಳಿದೆ ಇವಾಗ? ಇನ್ ದಿಸ್ ಸೆಷನ್ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಗ್ಲ್ಯಾಂಡ್. ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೇನು? ಗ್ಲ್ಯಾಂಡ್ಸ್ ಆರ್ ದ ಸೆಲ್ಸ್, ಟಿಶ್ಯೂಸ್, ಆರ್ಗನ್ಸ್ whose specialized for the secretion of substances like chemicals. Those chemicals are enzymes and hormones. There are 2 types of glands. I'm just revising them. Exocrine and endocrine gland. Exocrine ಅಂತ ಹೇಳಿದ್ರೆ they are the duct gland. They are secreting the chemical called enzymes and reaching the target organ through the duct only. Okay, example, pancreas, salivary glands, mammary glands, sweat glands you can give. So endocrine gland ge bandaga ductless gland. They do not possess any duct. They are secreting the chemicals called hormone and they are reaching the target organ through the bloodstream. Here the duct is absent. Okay, examples are many from the beginning of pituitary, thyroid, parathyroid, pancreas, or you can say islets of Langerhans, adrenal gland, testes, ovaries, pineal gland, and thymus. Thymus that is usually present just below the breastbone. Okay, thymosin hormone ಅನ್ನು ಸೆಕ್ರೆಟ್ ಮಾಡುತ್ತೆ. ಸೊ ಆಂಟಿಬಯೋಟಿಕ್ ಆರ್ ಯು ಕ್ಯಾನ್ ಸೆ ಆಂಟಿಬಾಡಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಲೈಕ್ವೈಸ್ ಪಿನಿಯಲ್ ಗ್ಲ್ಯಾಂಡ್ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಅನ್ನು ಸೆಕ್ರೆಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಬೇಸಿಕ್ಸ್ ಆಫ್ ಗ್ಲ್ಯಾಂಡ್ಸ್ಗಳ ಬಗ್ಗೆ ತುಂಬ ಬೇಸಿಕ್ ಆಗಿರೋದು. ಇನ್ ಡೀಟೇಲ್ ಆಗಿ ನಾವು ಕ್ಲಾಸ್ 10 ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಎಂಡೋಕ್ರೈನ್ ಸಿಸ್ಟಮಲ್ಲಿ ತಿಳ್ಕೊತೀವಿ. ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಕ್ಲಾಸ್ 11 ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್ ಚಾಪ್ಟ್ರಲ್ಲಿ ತಿಳ್ಕೊತೀವಿ. ಓಕೆನಾ? ಸೊ ಇನ್ನಷ್ಟು ತಿಳ್ಕೊಳ್ಳೋಣ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಓಕೆ, ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವಾನ್.